ಎಲ್ಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ 888 ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಾ, ಯಾರೆಲ್ಲ ಲವರ್ಸ್ ಇದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗ್ತಾರಾ, ಇಲ್ಲ ಅವರು ನಿಮ್ಮ ಹತ್ರ ಫ್ಲರ್ಟ್ ಮಾಡ್ತಿದ್ದಾರಾ, ಅವರು ನಿಮ್ಮ ಹತ್ರ ಯಾವ ರೀತಿ ಇದ್ದಾರೆ, ನಿಮ್ಮಿಂದ ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ಪರ್ಸನ್ ನಿಮ್ಮನ್ನು ಮದುವೆ ಆಗ್ತಾರಾ ಇಲ್ವಾ, ನಿಮಗೆ ಅವರು ಫ್ಲರ್ಟ್ ಮಾಡ್ತಾರಾ ಅನ್ನೋದು ಒಂದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಯಾರೆಲ್ಲ ಪ್ರೀತಿನಲ್ಲಿ ಇದ್ದೀರಾ ಅವರು ನಿಮ್ಮ ಪಾರ್ಟ್ನರ್ ಹೆಸರನ್ನಾದರೂ 3 ಸಲ ನೆನೆಸ್ಕೊಳ್ಳಿ, ಇಲ್ಲ ಅವ್ರ ಫೋಟೋ ಆದರೂ ನೋಡ್ತಾ ಈ ವಿಡಿಯೋನ ಪಾಸ್ ಮಾಡಿ ಅವ್ರ ಫೋಟೋನ ನೋಡ್ತಾ ಇಲ್ಲ ಅವ್ರನ್ನ ನೆನೆಸ್ಕೊತಾ ಆಮೇಲೆ ಪ್ಲೇ ಮಾಡಿ. ಈ ರೀಡಿಂಗ್ನ ನೋಡೋದ್ರಿಂದ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ. ಬನ್ನಿ, ಅವರು ನಿಮ್ಮನ್ನು ಫ್ಲರ್ಟ್ ಮಾಡ್ತಿದ್ದಾರಾ ಅಥವಾ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ, ನಿಮ್ಮಿಂದ ಅವರು ಏನನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ಹೆಸರನ್ನು ನೆನೆಸ್ಕೊತ ಈ ವಿಡಿಯೋನ ನೋಡಿ. ಏಂಜಲ್ಸ್ ನನ್ನ ವ್ಯೂವರ್ಸ್ಗೆ ಅವರ ಪಾರ್ಟ್ನರ್ ಅವ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ, ನಿಜವಾದ ಪ್ರೀತಿನ ಅಂತ ತಿಳಿಸ್ಕೊಡಿ ಏಂಜಲ್ಸ್ ಪ್ಲೀಸ್. ಕೆಲವರು ನಿಮ್ಮ ಪ್ರೀತಿ ಪಾತ್ರರು ಏನಿದ್ದಾರೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಇವ್ರನ್ನ ನಾನು ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತಾ, ಇವರು ನನಗೆ ಅಡ್ಜಸ್ಟ್ ಆಗ್ತಾರಾ, ನನ್ನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾರಾ ಅಂತ ಕೂಡ ಇಲ್ಲಿ ಕೆಲವರು ಯೋಚನೆನ ಮಾಡ್ತಿದ್ದಾರೆ. ಮತ್ತು ಕೆಲವರು ಎರಡೆರಡು ಅಂತಂದರೆ ಫ್ಲರ್ಟ್, ಈಗ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅದೇ ರೀತಿ ಬೇರೆಯವ್ರ ಹತ್ರ ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಿರೋ ಅಂಥವ್ರು ಕೂಡ ಇಲ್ಲಿ ಇದ್ದಾರೆ. ದಯವಿಟ್ಟು ಯಾರು ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರೀತಿನ ಆದಷ್ಟು ಸರಿಯಾದ ವ್ಯಕ್ತಿನ ನಾನು ಪ್ರೀತಿ ಮಾಡ್ತಾ ಇದ್ದೀನ ಅಂತ ಒಂದು ಸಲ ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಆದರೆ ಇದು ಎಲ್ಲರಿಗೂ ರೆಸನೇಟ್ ಆಗೋಲ್ಲ, ಕೆಲವ್ರಿಗೆ ಮಾತ್ರ ಇದು ಇಲ್ಲಿ ಚಾನಲ್ ಆಗ್ತಿರೋದು. ಯಾರಿಗಾಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆದರೆ ಕೆಲವರು ಯೋಚನೆ ಮಾಡ್ತಿದ್ದಾರೆ, ನನ್ನ ಫ್ಯಾಮಿಲಿಗಿನ್ನ ಇವರೇ ನನಗೆ ಇಂಪಾರ್ಟೆಂಟು, ಇವ್ರನ್ನ ನಾನು ಮದುವೆ ಆದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ಇವ್ರ ಜೊತೆ ನನ್ನ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಕೂಡ ಇಲ್ಲಿ ಕೆಲವರು ಯೋಚನೆನ ಮಾಡ್ತಿದ್ದಾರೆ. ಕೆಲವರು ಎಜುಕೇಷನ್ನ ಕಂಟಿನ್ಯೂ ಮಾಡ್ತಾ ಇರೋರು ಕೂಡ ಇರ್ಬೋದು. ಇಲ್ಲಿ ಕಾಲೇಜ್ ಲೈಫಲ್ಲಿರೋರು ಕೂಡ ಪ್ರೀತಿನಲ್ಲಿ ಇರೋ ಅಂಥವ್ರು ಈ ರೀಡಿಂಗ್ನ ನೋಡ್ತಿರ್ಬೋದು. ದಯವಿಟ್ಟು ಈ ರೀಡಿಂಗ್ ನೋಡ್ತಿರೋರು, ಗೊತ್ತಿಲ್ಲ ಇಲ್ಲಿ ಹೇಳಬೇಕು ಅಂತ ಬರ್ತಿದೆ ಅದನ್ನು ಹೇಳ್ತಾ ಇದ್ದೀನಿ, ಆದಷ್ಟು ಹುಷಾರಾಗಿರಿ. ನೀವು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅವ್ರ ಜೊತೆ ಕೆಲವರಿಗೆ ಮಾತ್ರ ಆದಷ್ಟು ಹುಷಾರಾಗಿರಿ. ಅವ್ರು ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವ್ರು ನಮ್ಮ ಹತ್ರ ಏನಕ್ಕೋಸ್ಕರ ಇದ್ದಾರೆ, ನಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ಇಲ್ಲಿ ಫ್ಲರ್ಟ್ ಅನ್ನೋದು ಆಗ್ತಿದೆ. ಕೆಲವರಿಗೆ ತುಂಬ ಪ್ರೀತಿ ಮಾಡೋವಂಥವ್ರು ಕೂಡ ಸಿಕ್ಕಿದ್ದಾರೆ. ಜಾಸ್ತಿ ಇಲ್ಲಿ VS ಮತ್ತು TL ಈ ಅಕ್ಷರದವರು ಕೂಡ ತುಂಬ ಇಲ್ಲಿ ಈ ವಿಡಿಯೋನ ನೋಡ್ತಿರೋ ಅಂಥವ್ರು ಆಗಿರ್ಬೋದು. ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಈ ಇನ್ಷಿಯಲಿಂದ ನಿಮ್ಮ ಪಾರ್ಟ್ನರ್ ಹೆಸರು ಕೂಡ ಬರುವಂಥದ್ದು ಆಗಿರುತ್ತೆ. ಕೆಲವರು ಏನೇ ಆದರೂ ನನ್ನ ಪ್ರೀತಿನ ನಾನು ಬಿಡಬಾರ್ದು, ನನ್ನ ಪ್ರೀತಿನ ನಾನು ಗೆಲ್ಲಬೇಕು ಅಂತ ಕೂಡ ಇಲ್ಲಿ ಕೆಲವರು ಯೋಚನೆನ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ಹೋದರೆ ಕೆಲವರಿಗೆ ಶ್ರಾವಣದಲ್ಲಿ ಮದುವೆ ಆಗುವಂಥದ್ದು ಕೂಡ ಇದೆ. ಎಷ್ಟೋ ಜನಕ್ಕೆ ಸದ್ಯದ ಪರಿಸ್ಥಿತಿನಲ್ಲಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಆಗುತ್ತಾ ಮೇಡಮ್, ಆಗಲ್ಲ ಅಂತ ಕೇಳೋ ಅಂಥವ್ರು ಯಾರಾದರೂ ಇದ್ದರೆ ಶ್ರಾವಣದಲ್ಲಿ ಕೂಡ ಕೆಲವರು ಮದುವೆ ಕೂಡ ಆಗೋದ್ರಲ್ಲಿ ಇದೆ. ಕೆಲವರಿಗೆ ಮುಂದಕ್ಕೆ ಹೋಗುವಂಥದ್ದು ಕೂಡ ಇದೆ. ಮುಂದಕ್ಕೆ ಹೋಗೋದು ಅಂತ ಅಂದರೆ ಕೆಲವರು ಫ್ಯಾಮಿಲಿ ಇಶ್ಯೂಸಿಂದ ಕೂಡ ನಿಮ್ಮನ್ನು ಸ್ವಲ್ಪ ಮುಂದೆ ಟೈಮ್ ಕೇಳ್ಬೋದು, ನನಗೊಂದು ಸ್ವಲ್ಪ ಟೈಮ್ ಕೊಡು, ನನ್ನ ಫ್ಯಾಮಿಲಿನ ಒಪ್ಪಿಸ್ಬೇಕು ಅಂತ ಕೂಡ ಕೇಳೋರಿದ್ದಾರೆ. ಕೆಲವರು ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಥರ ಯೂಸ್ ಮಾಡಿ ಬಿಡೋ ಅಂಥವ್ರು ಕೂಡ ಇಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಚಾನಲ್ ಆಗ್ತಿದೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಯೋಚನೆ ಮಾಡಿ ನಿರ್ಧಾರನ ತಗೋಬೇಕಾಗುತ್ತೆ. ಕೆಲವರಿಗೆ ನಿಮ್ಮ ಫ್ರೆಂಡ್ಸಿಂದನೇ ನಿಮಗೆ ಮೋಸ ಆಗುತ್ತೆ ಅಂತ ಕೂಡ ಇಲ್ಲಿ ಚಾನಲ್ ಆಗ್ತಿದೆ. ನಿಮ್ಮ ಫ್ರೆಂಡೇ ನಿಮ್ಮ ಪ್ರೀತಿನ ನಿಮ್ಮಿಂದ ದೂರ ಕೂಡ ಮಾಡ್ಬೋದು. ಆದ್ದರಿಂದ ಸ್ನೇಹನೂ ಅಷ್ಟೇ, ಯಾವ ಸ್ನೇಹ ನಿಜ, ಯಾವ ಸ್ನೇಹ ಸುಳ್ಳು ಅನ್ನೋದನ್ನು ಇಲ್ಲಿ ಸ್ವಲ್ಪ ನೀವು ತಿಳ್ಕೊಬೇಕಾಗುತ್ತೆ.
ನೀವು ನಂಬಿದವರಿಂದನೇ ತುಂಬ ಮೋಸ ಹೋಗ್ತೀರಾ. ನಿಮ್ಮ ಪಾರ್ಟ್ನರ್ ಕೂಡ ನೀವು ಯಾರನ್ನು ಅತಿಯಾಗಿ ನಂಬಿದ್ದಾರೆ ಅವರಿಂದನೇ ಇಲ್ಲಿ ಮೋಸ ಕೂಡ ಹೋಗ್ತಾರೆ. ತುಂಬ ಜನಕ್ಕೆ ಧರ್ಮಸ್ಥಳದಲ್ಲಿ ಮದುವೆ ಆಗುತ್ತೆ ಅಂತ ಇಲ್ಲಿದೆ. ಯಾರೆಲ್ಲ ಲವರ್ಸ್ ಇದ್ದೀರಾ, ಕೆಲವರು ಫ್ಯಾಮಿಲಿನಲ್ಲಿ ಒಪ್ಪಲ್ಲ ಅಂತ ಇರೋರು ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಮಾಡ್ಕೋಬೇಕು ಅಂತ ಕೂಡ ಇಲ್ಲಿ ಯೋಚನೆನ ಮಾಡ್ತಿರ್ಬೋದು. ಅಥವಾ ಫ್ಯಾಮಿಲಿನ ಒಪ್ಪಿಸಿ ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಮಾಡ್ಕೋಬೇಕು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಿರ್ಬೋದು. ಎಷ್ಟೋ ಜನಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಮದುವೆ ಆಗೋದಿದೆ. ಮತ್ತು ಮಂತ್ರಾಲಯದಲ್ಲಿ ಕೂಡ ಕೆಲವರು ಮದುವೆ ಮಾಡ್ಕೋಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ. ಮತ್ತು ಗುರುಗಳ ಹತ್ರ ಕೂಡ ನಮ್ಮ ಮದುವೆನ ಮಾಡಿಕೊಡಿ ಅಂತ ನೀವು ಕೇಳ್ಕೊಂಡಿರ್ಬೋದು. ಅವರು ಕೂಡ ಅವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಅವರು ನಿಮ್ಮ ಪ್ರೀತಿಗೆ ಆಶೀರ್ವಾದನ ಮಾಡ್ತಿದ್ದಾರೆ. ನೀವು ಜಾಸ್ತಿ ಫ್ಯಾಮಿಲಿ ಒಪ್ಪಿ ಮದುವೆ ಮಾಡೋದು ಅನ್ನೋದಕ್ಕಿಂತ ಫ್ಯಾಮಿಲಿನ ದೂರ ಮಾಡಿಕೊಂಡು ನೀವೇ ಮದುವೆ ಮಾಡ್ಕೊಳ್ಳೋದು ಅನ್ನೋದು ಇಲ್ಲಿ ಚಾನಲ್ ಆಗ್ತಿದೆ. ಯಾವ ರೀತಿ ಅಂತಂದರೆ ಫ್ಯಾಮಿಲಿನ ಇಗ್ನೋರ್ ಮಾಡಿ ನೀವು ನಿಮಗೋಸ್ಕರ ನಾನು ನೀನು ಅಂತಲೇ ಯೋಚನೆ ಮಾಡಿ ಕೂಡ ಇಲ್ಲಿ ಕೆಲವರು ಮದುವೆ ಮಾಡಿಕೊಂಡು ಜೀವನ ಮುಂದುವರಿಸ್ಬೇಕು ಅಂತ ಕೂಡ ಇಲ್ಲಿ ಯೋಚನೆನ ಮಾಡ್ತಿದ್ದೀರಾ. ಆದರೆ ದಯವಿಟ್ಟು ಆದಷ್ಟು ಫ್ಯಾಮಿಲಿನ ಒಪ್ಪಿಸಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಗೋದೇ ಇಲ್ಲ ಅನ್ನೋ ಟೈಮ್ಗೆ ಬೇಕಿದ್ರೆ ನೀವು ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಪ್ರಯತ್ನನ ನೀವು ಮಾಡಲೇಬೇಕು. ನೀವು ಪ್ರಯತ್ನನ ಪಟ್ಟಿದ್ದೇ ಆದರೆ ಭಗವಂತ ಕೂಡ ಅದಕ್ಕೆ ಫಲ ಅನ್ನೋದನ್ನು ಕೊಡ್ತಾನೆ. ನೀವು ಪ್ರಯತ್ನನೇ ಪಡ್ದಲ್ಲೇ ನೀವು ನಾವೇ ಮಾಡ್ಕೊತೀವಿ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ಅದರಿಂದ ಆದಷ್ಟು ಪ್ರಯತ್ನನ ಪಡಿ ಫ್ಯಾಮಿಲಿನ ಒಪ್ಸೋದಕ್ಕೆ. ನೀವು ಪ್ರಯತ್ನ ಪಟ್ಟರೆ ಭಗವಂತ ಕೂಡ ಅದಕ್ಕೆ ಸಾಥನ್ನು ಕೊಟ್ಟು ಫ್ಯಾಮಿಲಿನೇ ಒಪ್ಪಿ ನಿಮ್ಮ ಮದುವೆನ ನಡೆಸ್ಕೊಡೋಕ್ಕೆ ಆದಷ್ಟು ಸಹಾಯನ ಮಾಡ್ತಾರೆ. ಕೆಲವರು ಇಲ್ಲಿ ದುಡ್ಡುಗೋಸ್ಕರ ಕೂಡ ನಿಮ್ಮ ಹತ್ರ ಫ್ಲರ್ಟ್ ಮಾಡ್ತಿರ್ಬೋದು, ಪ್ರೀತಿ ನಾಟಕ ಕೂಡ ಆಡ್ತಿರ್ಬೋದು. ಮತ್ತು ನಿಮ್ಮಿಂದ ಅವ್ರಿಗೇನೋ ಒಂದು ಸಿಗುತ್ತೆ, ನೀವು ಅವ್ರ ಜೊತೆ ಇದ್ದರೆ, ಇಲ್ಲ ಅವರು ನಿಮ್ಮ ಜೊತೆ ಇದ್ದರೆ ನಿಮ್ಮಿಂದ ಅವ್ರಿಗೇನೋ ಒಂದು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೂಡ ಅವರು ನಿಮ್ಮ ಹತ್ರ ಫ್ಲರ್ಟ್ ಮಾಡ್ತಿರ್ಬೋದು, ಪ್ರೀತಿ ನಾಟಕ ಆಡ್ತಿರ್ಬೋದು. ಅದರಿಂದ ದಯವಿಟ್ಟು ಇದರಲ್ಲಿ ನೀವು ಮಾಡ್ತಿರೋಂಥ ನಿಮ್ಮ ಪ್ರೀತಿ ಸತ್ಯ ಎಷ್ಟಿದೆ, ಸುಳ್ಳು ಎಷ್ಟಿದೆ ಅನ್ನೋದನ್ನು ದಯವಿಟ್ಟು ತಿಳ್ಕೊಂಡು ಮುಂದುವರಿರಿ. ಆದರೆ ದಯವಿಟ್ಟು ಯಾವುದೇ ರೀತಿ ಮುಂದಾಲೋಚನೆ ಇಲ್ದಲೇ ಯೋಚನೆ ಮಾಡ್ದಲೇ ಯಾವುದೇ ರೀತಿ ಮುಂದುವರಿಯೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಇದೆ. ಅತಿಯಾದ ನಂಬಿಕೆ ಕೆಲವೊಂದು ಸಲ ನಮ್ಮನ್ನು ನಾವೇ ಶಿಕ್ಷಿಸ್ಕೊಳ್ಳೋಷ್ಟು ಮೋಸನ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅತಿಯಾದ ನಂಬಿಕೆನ ಇಟ್ಟು ನಿಮ್ಮನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಚಾನಲ್ ಆಗ್ತಿದೆ. ಆದಷ್ಟು ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡಿ. ಯಾರಿಲ್ಲಿ ಸ್ಟೂಡೆಂಟ್ಸು ಲವ್ವಲ್ಲಿರೋ ಅಂಥವ್ರು ನೋಡ್ತಾ ಇದ್ದೀರಾ, ಪ್ರೀತಿನ ಒಂದು ಬದಿಗೆ ಇಟ್ಟು ನೀವು ನಿಮ್ಮ ಎಜುಕೇಷನ್ ಕಡೆ ಗಮನನ ಕೊಡಿ ಅಂತ ಇಲ್ಲಿ ಕೂಡ ಚಾನಲ್ ಆಗ್ತಿದೆ. ಅದು ನಿಮ್ಮ ಪಾರ್ಟ್ನರ್ ಕೆಲವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನಾನು ಇವರನ್ನು ಮದುವೆಯಾಗಿ ಅವರು ಒಂಥರ ನಿಮ್ಮನ್ನು ಅವರ ಜೀವನದ ರಾಣಿ ರಾಜ ಅನ್ನೋ ರೀತಿಯಲ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ನಾನು ನೋಡ್ಕೋಬೇಕು ಅಂತ, ರಾಜ ರಾಣಿ ಥರ ನೋಡ್ಕೋಬೇಕು, ಇವರೇ ನನ್ನ ಲೈಫಲ್ಲಿ ಇನ್ನೇನೇ ಇದ್ದರೂ ಇವರೇ ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥವ್ರು ಕೂಡ ಇಲ್ಲಿ ಇದ್ದಾರೆ. 5, 9, 13, 16, 18, 22 ಈ ಡೇಟಲ್ಲಿ ನಿಮ್ಮ ಪರ್ಸನ್ ಬರ್ಡೇ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಬರ್ತ್ ಡೇಟ್ ಕೂಡ ಈ ಡೇಟ್ ಆಗಿರ್ಬೋದು. ಧನಸ್ಸು, ಕನ್ಯಾ, ಕರ್ಕಾಟಕ, ವೃಶ್ಚಿಕ, ಕನ್ಯಾ, ತುಲಾ, ಮೀನರಾಶಿ ಈ ರಾಶಿಯವರು ಕೂಡ ಈ ರೀಡಿಂಗ್ನ ನೋಡ್ತಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರು ಈ ರಾಶಿಯವರು ಆಗಿರ್ಬೋದು. ಕೆಲವರು ಸದ್ಯಕ್ಕೆ ಈ ಪ್ರೀತಿನ ಅವಾಯ್ಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಯೋಚನೆನ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು. ಸದ್ಯದ ಪರಿಸ್ಥಿತಿಗೆ ಈ ಪ್ರೀತಿನ ಇಲ್ಲೇ ಅವಾಯ್ಡ್ ಮಾಡಿ ನನ್ನ ಜವಾಬ್ದಾರಿ ಕಡೆ ನಾನು ಗಮನನ ಕೊಡಬೇಕು ಅಂತ ಕೂಡ ಇಲ್ಲಿ ಯೋಚನೆ ಕೂಡ ಮಾಡ್ತಿರೋ ಅಂಥವ್ರು ಕೂಡ ಇಲ್ಲಿ ಇದ್ದಾರೆ. ಆದರೆ ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ದಯವಿಟ್ಟು ಯೋಚನೆ ಮಾಡಿ. ಯಾವುದಕ್ಕೆ ಯಾವಾಗ ಏನು ಕೊಡಬೇಕು ಅದನ್ನು ಕೊಟ್ಟರೆ ಮಾತ್ರ ಜೀವನ ಅನ್ನೋದರಲ್ಲಿ ಎಲ್ಲನೂ ಇರುತ್ತೆ ಅನ್ನೋದು ಗೊತ್ತಿರಲಿ. ಗೊತ್ತಿಲ್ಲ, ಹೇಳ್ಬೇಕು ಹೇಳ್ಬಾರ್ದು ಅಂತ ಇಲ್ಲಿ ಬಂದಿದ್ದನ್ನು ಹೇಳಿದ್ದೀನಿ ಅಷ್ಟೇ. ತಪ್ಪಿದರೆ ಕ್ಷಮಿಸಿ, ಅದೇ ನಿಜ ಆಗಿದೆ, ಅದಕ್ಕೋಸ್ಕರ ಅಷ್ಟೇ.
ಯಾವುದಕ್ಕೆ ಆದರೂ ಅದು ವ್ಯಕ್ತಿನೇ ಆಗಲಿ ವಸ್ತುನೇ ಆಗಲಿ ಅದಕ್ಕೆ ಎಷ್ಟು ಟೈಮ್ ಅನ್ನೋದನ್ನು ನಾವು ಕೊಡಬೇಕು, ಅಷ್ಟೇ ಕೊಟ್ಟಾಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಬರುತ್ತೆ. ತುಂಬ ದೊಡ್ಡ ಟೆಡಿ ಕೂಡ ಕೊಡಬೇಕು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಯಾರೋ ಇಲ್ಲಿ ಈ ರೀಡಿಂಗ್ ನೋಡ್ತಾ ಇರೋರಿಗೆ ಟೆಡಿ ಅಂತ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಟೆಡಿ ಬೇರ್ ಅಂತ ಅಂದರೆ ತುಂಬ ಇಷ್ಟಪಡ್ತೀರಾ ಅಂತ ಕೂಡ ಇಲ್ಲಿ ಚಾನಲ್ ಆಗ್ತಿದೆ. ಇಲ್ಲ ನೀವಿರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಇರ್ಬೋದು, ಟೆಡಿ ಲವರ್ ಕೂಡ ಆಗಿರೋ ಅಂಥವ್ರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಮತ್ತು ಈ ಶ್ರಾವಣದಲ್ಲಿ ಮದುವೆ, ಈಗ ಪ್ರೀತಿನಲ್ಲಿ ಯಾರಿದ್ದೀರೋ ಅವರು ಶ್ರಾವಣದಲ್ಲಿ ಮದುವೆ ಆದರೆ ಅವ್ರಿಗೆ ಅವಳಿ ಜವಳಿ ಪಾಪು ಕೂಡ ಆಗುತ್ತೆ ಅಂತ ಇಲ್ಲಿ ಚಾನಲ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ಗೆ ನೀವು ತುಂಬ ಸುಂದರವಾಗಿ ಕಾಣಬೇಕು ಅನ್ನೋ ಆಸೆ ಕೂಡ ಇದೆ. ಮತ್ತು ನಿಮಗೆ ನಿಮ್ಮ ಪಾರ್ಟ್ನರು ತುಂಬ ಚೆನ್ನಾಗಿ ಕಾಣಬೇಕು, ಅವರು ಎಲ್ಲರ ಎದುರಿಗೂ ಅವರು ಎದ್ದು ಕಾಣಬೇಕು ಅನ್ನೋಂಥ ಯೋಚನೆ ಕೂಡ ನಿಮಗೆ ಇದೆ. ಇಬ್ಬರು ಒಬ್ರಿಗೊಬ್ರು ತುಂಬ ಟೈಮ್ ಕೊಡೋ ಅಂಥವ್ರು ಕೂಡ ಇಲ್ಲಿದ್ದೀರಾ. ಒಬ್ರಿಗೊಬ್ರು ಅಷ್ಟೇ ರೆಸ್ಪಾನ್ಸಿಬಲ್ ಕೂಡ ಇದ್ದೀರಾ. ಒಬ್ರಿಗೊಬ್ರು ಅಷ್ಟೇ ಪ್ರೀತಿ ಮಾಡೋ ಅಂಥವ್ರು ಕೂಡ ಇಲ್ಲಿ ಇದ್ದಾರೆ ಅಂತ ಇಲ್ಲಿ ಚಾನಲ್ ಆಗ್ತಿದೆ. ತುಂಬ ಜನಕ್ಕೆ ಲವ್ ಮ್ಯಾರೇಜ್ ಆಗುತ್ತೆ. ಯಾರೆಲ್ಲ ಇದ್ದೀರಾ ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ ಅಂತಲೇ ಇಲ್ಲಿ ಚಾನಲ್ ಆಗ್ತಿದೆ. ಕೆಲವರು ಪ್ರೀತಿನ ಪ್ರಪೋಸ್ ಮಾಡೋದಕ್ಕೆ ಗೊಂಬೆಗಳನ್ನು ಕೊಟ್ಟೆ ಎಷ್ಟೋ ಜನ ಇಲ್ಲಿ ಪ್ರಪೋಸಲ್ನ ಅವರ ಪ್ರೀತಿನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಬೇರೆ ಯಾವುದೇ ದಾರಿ ಕಾಣ್ದಲ್ಲೇ ಗೊಂಬೆಗಳನ್ನು ಕೊಟ್ಟೆ ಅವ್ರ ಪ್ರೀತಿನ ವ್ಯಕ್ತಪಡಿಸ್ಕೊಂಡಿರೋ ಅಂಥವ್ರು ಕೂಡ ಇಲ್ಲಿ ಇದ್ದೀರಾ ಅಂತ ಅನ್ನಿಸ್ತಿದೆ. ಅದೇ ಕೆಲವರು ನಿಮ್ಮಿಂದ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಕೆಲವರು ಬರೀ ನಿಮ್ಮನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಕೆಲವರು ನಿಮ್ಮ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದರಿಂದ ದಯವಿಟ್ಟು ಯಾರೆಲ್ಲ ಪ್ರೀತಿನಲ್ಲಿ ಇದ್ದೀರಾ ಅವರು ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವರ ಪ್ರೀತಿ ನಿಜಾನ ಸುಳ್ಳ, ಅದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ನಿಮ್ಮ ಏನು ಮದುವೆ ಅನ್ನೋದಿದೆ ಅದಕ್ಕೆ ಮುಂದೆ ಹೋಗಿ ಅಂತ ಇಲ್ಲಿ ಚಾನಲ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಅವ್ರು ಮಾತ್ರ ತಗೊಳ್ಳಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೆಂಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.